ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾಧುರಾಜ್ ಮಡಿವಾಳ ಅಂತ, ಮೈಸೂರಿಂದ ಮಾತಾಡ್ತಿರೋದು. ಏನು ಕಳೆದ ದಶಕಗಳಿಂದ ಏನು ಮಡಿವಾಳರು ಹೋರಾಟ ಮಾಡ್ಕೊಂಡೇ ಬರ್ತಾಯಿದ್ರು. ಅದು ಸಾಂಕೇತಿಕವಾಗಿ ಇರ್ಬೋದು, ತಾತ್ಕಾಲಿಕವಾಗಿರ್ಬೋದು, ಇಲ್ಲ ಒಂದಿನ ಪ್ರತಿಭಟನೆ ಆಗಿರ್ಬೋದು, ಇಲ್ಲ ಅಂತಂದರೆ ಏನೋ ಒಂದು ವಾರ ಮಟ್ಟದ ಪ್ರತಿಭಟನೆ ಆಗಿರ್ಬೋದು ಮಾಡ್ಕೊಳ್ತಿದ್ರು. ಈಗಿನ ಮಡಿವಾಳರು ಎಚ್ಚೆತ್ಕೊಂಡು ಶತಯಗತೆಯ ಈ ಸಲ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳೇಬೇಕು ಅಂತಂದ್ಬಿಟ್ಟು ಶ್ರೀ ಶ್ರೀ ಬಸವ ಮಾಚಿದೇವ ಸ್ವಾಮೀಜಿಗಳು ಮತ್ತು ಶ್ರೀ ಮುಕ್ತಾನಂದ ಸ್ವಾಮೀಜಿಗಳು ಕಾರಂಜಿ ಮಠ ಇವರು ನೇತೃತ್ವದಲ್ಲಿ ಹಾಗೂ ಕರ್ನಾಟಕ ರಾಜ್ಯ ಮಡಿವಾಳರ ಕ್ಷೇಮಾಭಿವೃದ್ಧಿ ಸಂಘ ಇವರ ನೇತೃತ್ವದಲ್ಲಿ ಮಡಿವಾಳರಿಗೋಸ್ಕರ ಏನು ಪರಿಶಿಷ್ಟ ಜಾತಿ ಹೋರಾಟ ಏನು ನಡೆಸಬೇಕು ಅಂದ್ಕೊಂಡಿದ್ದೀವಿ. ಮಾರ್ಚ್ 16, 2026ರಂದು ಸೋಮವಾರದಿಂದ ಏನು ನಡೀತಿದೆ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇದಕ್ಕೆ ಕರ್ನಾಟಕದ ಮಡಿವಾಳರು ಎಲ್ಲರೂ ಕೂಡ ಬೆಂಬಲವಾಗಿ ನಿಂತು ಪೂರಕವಾಗಿ ಅವರು ತುಂಬ ಉತ್ಸಾಹಿಯಾಗಿ ಮತ್ತು ಅವರೇ ವಾಲಂಟ್ರಿಯಾಗಿ ಏನು ಪ್ರತಿಭಟನೆಗೆ ನಾವು ಬರ್ತಿದ್ದೀವಿ, ನಮ್ಗೆ ಯಾವುದೇ ಥರದ ನೀವು ಏನು ಸೌಕರ್ಯಗಳು ಮಾಡಿಕೊಡ್ಬೇಕಾದ ಅವಶ್ಯಕತೆ ಇಲ್ಲ, ಬಸ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಮಾಡಿಕೊಡೋ ಅವಶ್ಯಕತೆ ಇಲ್ಲ, ನೀವು ಮಾಡಿ ಅಹೋರಾತ್ರಿ ಧರಣಿ ಮಾಡಿ ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿ ಎಲ್ರಿಗೂ ಸ್ವಾಮೀಜಿಯವ್ರಿಗಾಗಿರ್ಬೋದು, ನಮ್ಮ ಕ್ಷೇಮಾಭಿವೃದ್ಧಿ ಸಂಘದವ್ರಿಗಾಗಿರ್ಬೋದು ಅವ್ರಿಗೆ ಮನಸ್ಥೈರ್ಯ ತುಂಬಿ ಇವತ್ತು ಮಡಿವಾಳರು ಕರ್ನಾಟಕದ ಮೂಲೆಗಳಿಂದ ಪ್ರತಿಭಟನೆಗೆ ಆಗಮಿಸ್ತಿದ್ದಾರೆ ಬೆಂಗಳೂರಿಗೆ ಫ್ರೀಡಮ್ ಪಾರ್ಕಿಗೆ. ಯಾವ ಉದ್ದೇಶ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾರೆ ಸರ್? ಪರಿಶಿಷ್ಟ ಜಾತಿ ಸೇರಿಸಬೇಕು, ಮತ್ತು ಅದು ವರದಿ ಕೂಡ ಆಗಿದೆ ನಮಗೆ. 2009ರಲ್ಲಿ ಪ್ರೊಫೆಸರ್ ಅನ್ನಪೂರ್ಣಮ್ಮ ಅವರು ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಆ ವರದಿನ ಮಾಡಿ ಅಂತ ಹೇಳ್ತಾರೆ. ಮೀನ್ಸ್ ಅವರು ಎಥ್ನೋಗ್ರಫಿ ಸ್ಟಡಿ ಮಾಡಿ ಅಂತ ಹೇಳ್ತಾರೆ, ಕುಲಶಾಸ್ತ್ರಿ ಅಧ್ಯಯನ ಮಾಡಿ ಅಂತ ಹೇಳ್ತಾರೆ. ಪ್ರೊಫೆಸರ್ ಅನ್ನಪೂರ್ಣಮ್ಮ ಅವರು ಕುಲಶಾಸ್ತ್ರಿ ಅಧ್ಯಯನ ಮಾಡಿ ಊರು ಹಳ್ಳಿಗಳಿಗೆ ಸುತ್ತಿ ಮಡಿವಾಳರ ಕಷ್ಟ ಕಾರ್ಪಣ್ಯಗಳು, ಅವರು ಸಾಮಾಜಿಕವಾಗಿ ಏನು ಉಳಿದಿದ್ದಾರೆ, ಇನ್ನು ಶೈಕ್ಷಣಿಕವಾಗಿ ಎಷ್ಟು ಹಿಂದೆ ಉಳಿದಿದ್ದಾರೆ ಅಂತೆಲ್ಲ ಪರಿಗಣಿಸಿ ವರದಿ ಮಾಡಿ 2011ರಲ್ಲಿ ಅವ್ರಿಗೆ ವರದಿ ಕೊಡ್ತಾರೆ ಸರ್ಕಾರಕ್ಕೆ. 2011ರಲ್ಲಿ ವರದಿ ಕೊಟ್ಟಂಥ ಸಂದರ್ಭದಲ್ಲಿ ಹೌದು ಕರ್ನಾಟಕದಲ್ಲಿರೋಂಥ ಮಡಿವಾಳರು ಇವರು ಪರಿಶಿಷ್ಟ ಜಾತಿ ಸೌಲಭ್ಯ ಪಡೆಯುವ ಎಲ್ಲ ಅರ್ಹತೆ ಹೊಂದಿದ್ದಾರೆ ಇವರು ಅಂತ ಹೇಳ್ಬಿಟ್ಟು ಅವರು ವರದಿಯನ್ನು ಸಬ್ಮಿಷನ್ ಮಾಡ್ತಾರೆ. ಆ ವರದಿ ಬಂದು ಕೂಡ 2011 ಅಂದರೆ ಈಗ ಹೆಚ್ಚು ಕಮ್ಮಿ 15 ವರ್ಷ ಆಯಿತು. 15 ವರ್ಷದಿಂದ ಈಗ ಆ ವರದಿ ಬಂದು ಇನ್ನೂ 4-5 ವರ್ಷ ಆಗ್ಬಿಟ್ರೆ ಆ ವರದಿಗೆ ಯಾವುದೇ ಥರ, ಯಾಕಂದರೆ 15ರಿಂದ 20 ವರ್ಷಕ್ಕೊಂದ್ಸರಿ ಒಂದು ಜನಸಂಖ್ಯೆ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬೌದ್ಧಿಕ ಮಟ್ಟದಲ್ಲಿ ಪರಿವರ್ತನೆ ಹೊಂದೇ ಇರುತ್ತೆ. ಅದಕ್ಕೋಸ್ಕರನೇ 15 ವರ್ಷಕ್ಕೊಂದ್ಸಲಿ 20 ವರ್ಷಕ್ಕೊಂದ್ಸಲಿ ಜಾತಿ ಗಣತಿ ಆಗಿರ್ಬೋದು, ಇಲ್ಲ ಜನಗಣತಿನಾರು ಮಾಡ್ತಿರ್ತಾರೆ. ಸೊ ನಮ್ಗೆ ಇನ್ನು ಉಳಿದಿರೋದು ಕೇವಲ 4-5 ವರ್ಷಗಳು ಮಾತ್ರ ಉಳಿದಿದೆ. ಅದಕ್ಕೋಸ್ಕರ ಈ ದಿನ ಮಡಿವಾಳರು ಏನೇ ಆದರೂ ಶತಯಗತೆ ಈ ಸಲ ನಾವು ಪರಿಶಿಷ್ಟ ಜಾತಿ ಸವಲತ್ತನ್ನ ಪಡ್ಕೊಳಕ್ಕೆ ಹೋಗಬೇಕು. ನಾವು ಕರ್ನಾಟಕ ಸರ್ಕಾರದಲ್ಲಿ ನಾವೇನು ಡಿಮ್ಯಾಂಡ್ ಅವ್ರನ್ನೇನು ಕೇಳ್ತಾಯಿಲ್ಲ, ನೀವು ಮಾಡಿ ಅಂತ ಅವ್ರಿಗೆ ಮಾಡಿದ ಸಂವಿಧಾನಿಕ ಹಕ್ಕು ಕೂಡ ಇಲ್ಲ. ನಾವು ಕರ್ನಾಟಕ ಸರ್ಕಾರದವ್ರಿಗೆ ಇರೋದೇನು, ಇಲ್ಲಿಂದ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಬೇಕು ಅಷ್ಟೇ. 9 ಶೆಡ್ಯೂಲ್ ಶಿಫ್ಟ್ ಕಳಿಸ್ಕೊಡಿ ಅಂತ ನಾವು ಕೇಳ್ತೀವಿ. ನೀವು ಇಲ್ಲಿಂದ 9 ಶೆಡ್ಯೂಲ್ ನೀವು ಕಳಿಸ್ಕೊಟ್ಟಾದ್ಮೇಲೆ ನಮಗೆ ಅಲ್ಲಿ ಸೆಂಟ್ರಲ್ SC ಕಮಿಟಿ ಇದೆ, ಮತ್ತು ಅಲ್ಲಿ ಕ್ಯಾಬಿನೆಟ್ಗೆ ಇಡಬೇಕು, ಮತ್ತು ಅವರು ಕೂಡ ಒಂದು ಸ್ಟಡಿ ಮಾಡ್ತಾರೆ. ನಮ್ಮದು ಹೌದು ಇವ್ರು ಸೇರಿಸ್ಬೋದು ಅನ್ನೋದ್ರೆ ಸೇರಿಸ್ತೀವಿ, ಇಲ್ಲ ಇವ್ರು ಮುಂದುವರ್ಬಿಟ್ಟಿದ್ದಾರೆ ಅನ್ನೋದ್ರೆ ನಮ್ಗೆ ಬೇಡ, ಅವಕಾಶ ಇದೆ. ಈಗ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿ 13 ವರ್ಷ ಆಗಿದೆ, ಯಾಕೆ ಇಷ್ಟು ತಡ ಆಯಿತು ಸರ್? ನಾವು 13 ವರ್ಷದಿಂದನೂ ಕೂಡ ನಾವು 13 ವರ್ಷದಲ್ಲಿ 13 ನಿಮಿಷನೂ ಕೂಡ ನಾವು ಶ್ರಮಿಸಿಲ್ಲ, ವಿಶ್ರಾಂತಿಸಿಲ್ಲ. ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ಸ್ ಕೂಡ ಶ್ರಮಿಸ್ತಾನೆ ಬರ್ತಾಯಿದ್ದೀವಿ. ಯಾವುದೇ ಸರ್ಕಾರ ಆಗಿರ್ಬೋದು, ಮೈತ್ರಿ ಸಮ್ಮಿಶ್ರ ಸರ್ಕಾರ ಆಗಿರ್ಬೋದು, BJP ಸರ್ಕಾರ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಪ್ರತಿಭಟನೆಗಳು ಮಾಡ್ತಿದ್ದೀವಿ, ಮನವಿ ಪತ್ರಗಳು ಕೊಡ್ತಾಯಿದ್ದೀವಿ. ಆದರೆ ಈ ಸಲ ಒಂದು ವಿಶೇಷತೆ ಏನು ಅಂತಂದರೆ, ಕರ್ನಾಟಕದಲ್ಲಿರೋಂಥ 224 MLAಗಳಲ್ಲಿ 157 ಜನ, ಅದರಲ್ಲಿ 137 ಜನ MLAಗಳು, 18 ಮಿನಿಸ್ಟ್ರಿಗಳು ಕೂಡ ಈ ಮಡಿವಾಳರನ್ನು ಪರಿಶಿಷ್ಟ ಜಾತಿಗೆ ನೀವು ಸೇರಿಸ್ಬೋದು, ನಮ್ಮ ಇದರಲ್ಲಿ ಯಾವುದೇ ಥರ ತಕರಾರಿಲ್ಲ ಅಂತ ಹೇಳ್ಬಿಟ್ಟು ಅವರು ನಮಗೆ ಶಿಫಾರಸು ಪತ್ರ ಕೊಟ್ಟಿದ್ದಾರೆ. ನಮ್ಮ ಉದ್ದೇಶ ಏನು ಗೊತ್ತಾ? 113 ಸೀಟ್ ಬಂದು ನೀವು ಸರ್ಕಾರ ರಚನೆ ಮಾಡ್ತೀವಿ ಅನ್ನೋದಾದರೆ 224ರಲ್ಲಿ 157 ಜನ MLAಗಳು ನಮಗೆ ಪರಿಶಿಷ್ಟ ಜಾತಿ ಸೌಲಭ್ಯ ಕೊಡೋದ್ರಲ್ಲಿ ನಮ್ದು ಏನು ತರಕಾರಿಲ್ಲ ಅಂತಂದಮೇಲೆ ಅದನ್ನು ಕ್ಯಾಬಿನೆಟ್ ಇಟ್ಟಷ್ಟೇ ಆಯ್ತು. ಇನ್ನೇನಿದು ನಾಮಕಾವಸ್ಥೆಗಷ್ಟೇ ತರಬೇಕು, SC ಮಾದೇವಪ್ಪನವ್ರು ಕ್ಯಾಬಿನೆಟ್ಗೆ ಇಡಬೇಕು, ಸೈನ್ ಹಾಕ್ಬಿಟ್ಟು ಕಳಿಸ್ಕೊಡ್ಬೇಕು, ಅಷ್ಟೇ ನಮ್ಮ ಉದ್ದೇಶ ಇರೋದು. ಅದಷ್ಟೇ ಕೆಲಸ ನೀವು ಮಾಡಬೇಕಾಗಿರೋದು ಕಾಂಗ್ರೆಸ್ ಗೌರ್ಮೆಂಟ್ ಅವರು. ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ಕೈ ಮುಗಿದು ಮನವಿ ಮಾಡ್ಕೊಡ್ತಿದ್ದೀನಿ. ಸಾಹೇಬ್ರೆ, ನಿಮ್ಮ ಹಿಂದೆ ಸಾಕಷ್ಟು ವರ್ಷಗಳಿಂದ ದುಡಿದಿದ್ದೀವಿ, ಮಡಿವಾಳ ಸಮುದಾಯ ಸಾಕಷ್ಟು ಎಲೆಕ್ಷನಲ್ಲಿ ನಿಮ್ಮ ಹಿಂದೆ ನಿಂತಿದೆ, ದಯವಿಟ್ಟು ನಮ್ಮ ಮಡಿವಾಳರು ಋಣ ತೀರಿಸಿ. ನಮ್ಗೆ ಇದುವರೆಗೂ ಒಂದು MLA ಹಾಕಾಗಿಲ್ಲ, MLA ಅವಕಾಶಗಳನ್ನು ಕೈ ಚೆಲ್ಲಿದ್ರಿ. ನಾವು ಇವತ್ತು ನಿಮ್ಗೆ ಕೇಳ್ತಾ ಇರೋದೇನೋ, ಪರಿಶಿಷ್ಟ ಜಾತಿಗೆ ನಮಗೆ ಸೇರಿಸ್ಕೊಡಿ. ನಮಗೆ ನಮ್ಮ ಭವಿಷ್ಯಕ್ಕೆ, ನಮ್ಮ ಮುಂದಿನ ಭವಿಷ್ಯಕ್ಕೆ ಪರಿಶಿಷ್ಟ ಜಾತಿ ಸವಲತ್ತು ಅವಶ್ಯಕತೆ ಇದೆ, ನಾವು ಸೇರಿಸ್ಕೊಡಿ ಅಂತ ನಾವು ಕೇಳ್ತಿದ್ವಿ. ದಯವಿಟ್ಟು ಸೇರಿಸ್ಕೊಡಿ ಅಂತ. ಈಗ ಪರಿಶಿಷ್ಟ ಜಾತಿನಲ್ಲಿ ಇರ್ತಕ್ಕಂಥ ಏನು ಇವತ್ತು SC ST ಸಮುದಾಯಗಳು ನಿಮ್ಮನ್ನು ಅಲ್ಲಿ ಸೇರಿಸ್ಕೊಂಡ್ಬಿಟ್ರೆ ನಮ್ಮ ಒಂದು ಹಕ್ಕುಗಳಿಗೆ, ನಮ್ಮ ಒಂದು ಸೌಲಭ್ಯಗಳಿಗೆ ಹೊರತಾ ಬೀಳುತ್ತೆ ಅಂತ ಹೇಳೋ ಷಡ್ಯಂತ್ರ ಮಾಡ್ತಾಯಿದ್ದಾರೆ ಸರ್. ಒಂದು ನೀವು ಹೇಳ್ತಾ ಆಲೋಚನೆ ಯಾರಿಗೇ ಆದರೂ ಕೂಡ ಅದು ಬಂದೇ ಬರುತ್ತೆ. ಅದು ಈಗಿನ ಕಾಲದಲ್ಲಿ ಅದು ಸಾಮಾಜಿಕವಾಗಿ ಥಿಂಕ್ ಮಾಡಿ ಸರ್, ನಾವು ಯಾರದೇ ಹಕ್ಕನ್ನು ನಾವು ಕಿತ್ಕೊಳ್ಳೋಕೆ ಹೋಗ್ತಿಲ್ಲ. ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ, ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳೋಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಏನಿದೆ,
ನಮ್ಮ ಹಕ್ಕು ಪ್ರತಿಯೊಬ್ಬ ಭಾರತೀಯನೂ ಕೂಡ ಅವನ ಹಕ್ಕು ಪಡ್ಕೊಳ್ಳೋವಂಥದ್ದು ಅವನ ಕರ್ತವ್ಯ. ಆ ಹಕ್ಕನ್ನು ನಾವು ಪಡ್ಕೊಳಕ್ಕೆ ಹೋಗ್ತೀವಿ ಹೊರತು ನಾವು ಇನ್ನೊಬ್ಬರಿಂದ ಕಿತ್ಕೊಂಡು ನಾವು ಬರಬೇಕು ಅನ್ನೋ ನಮ್ಮ ಉದ್ದೇಶ ಇಲ್ಲ. ಈಗ ಅವ್ರು ಹೆಂಗೆ ಸರ್, ನಾವು 75 ವರ್ಷ ಆಯಿತು, ನಾವು ಕಷ್ಟದಲ್ಲೇ ಮುಳುಗಿದ್ದೀವಿ, ಇನ್ನೂ ಅಸ್ಪೃಶ್ಯತೆ ಇದೆ, ಶೋಷಣೆಯಲ್ಲಿದ್ದೀವಿ. ಮಲ ಹೊರುವವನು ಪರಿಶಿಷ್ಟ ಜಾತಿನ ಆದರೆ ಮಲ ಮಿಶ್ರಿತ ಬಟ್ಟೆ ತೊಳೆಯೋನು ಯಾಕೆ ಪರಿಶಿಷ್ಟನಾಗ್ಬಾರ್ದು? ಆಮೇಲೆ ನಮ್ಮದು ಎಲ್ಲ ಥರದ ಕಾಂಟ್ರಿಬ್ಯೂಷನ್ ಇದೆ. ಯಾವ ಥರ ನಿಮಗೂ ಶುಭ ಕಾರ್ಯಗಳು ಮಾಡಬೇಕು ಅಂದರೂ ಬೇಕು, ಅಸ್ಪೃಶ್ಯತೆ ಏನಾದ್ರೂ ನಮ್ದು ನೋಡ್ತಾರೆ, ಅಕ್ಸ ಅಂತಂತಾರೆ. ಎಷ್ಟು ಜನ ಈಗಲೂ ಕೂಡ ಎಷ್ಟೋ ದೇವಸ್ಥಾನಗಳು ನಮ್ಮನ್ನು ಕೂಡ ಒಳಗೆ ಬಿಡೋಲ್ಲ. ಮಡಿ ಹಾಸಕ್ಕೆ ನಾವು ಬೇಕು, ಬಟ್ ದೇವಸ್ಥಾನದ ಒಳಗೆ ನಾವು ಬೇಕಾಗಿಲ್ಲ. ಪ್ರಶ್ನೆ ಪೂಜೆ ನಾವು ಮಾಡೋಂಗಿಲ್ಲ. ಕೆಲವೊಂದು ಕಡೆ ಅದು ಕೂಡ ಪದ್ಧತಿ ಇದೆ, ಬಟ್ ಆದರೆ ಏನು ಮಾಡ್ತೀರಾ ನಾವು? ಆಯಿತು ಅದೊಂದೇ ಆದ್ರೆ ಸರ್, ಅಸ್ಪೃಶ್ಯತೆ ಅನ್ನೋದು ಬರೀ ದೇವಸ್ಥಾನದ ಒಳಗಡೆ ಹೋಗೋದು, ಮುಟ್ಸ್ಕೊಳ್ಳೋದು, ಟಚಬಲ್ ಆ ಥರ ಅಲ್ಲ. ಅದು ಅಸ್ಪೃಶ್ಯತೆ ಅನ್ನೋದು ಈಗಿನ ಕಾಲದಲ್ಲಿ, ಕಲಿಯುಗದಲ್ಲಿ, 21ನೇ ಶತಮಾನದಲ್ಲಿ ಸಾಮಾಜಿಕವಾಗಿ ಆಗಿರ್ಬೋದು, ರಾಜಕೀಯವಾಗಿ ಆಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ನಾವು ಅಸ್ಪೃಶ್ಯತೆಯಲ್ಲಿ ಇದ್ದೀವಿ ಸರ್. ನಮ್ಮ ಮಕ್ಕಳು ಎಷ್ಟು ಜನ AS ಆಗಿದ್ದಾರೆ ಸರ್, ಎಷ್ಟು ಜನ KPSC ಆಗಿದ್ದಾರೆ ಸರ್, ಎಷ್ಟು ಜನ MLAಗಳಾಗಿದ್ದಾರೆ ಸರ್, ಎಷ್ಟು ಜನ ಆರ್ಥಿಕವಾಗಿ ಸ್ಥಿತಿವಂತರಾಗಿದ್ದಾರೆ ಸರ್? ಯಾರೂ ಇಲ್ಲ ನಮ್ಮಲ್ಲಿ. ಒಬ್ಬರೇ MLA ಕೂಡ ಇಲ್ಲ. ಒಬ್ಬರು 75 ವರ್ಷ ಆಗಿದೆ, ಇದುವರೆಗೂ ಒಬ್ಬ MLA ಆಗಿಲ್ಲ ಅಂತಂದರೆ ನಿಜವಾದ MP ಇಲ್ಲ. ನಿಜವಾದ ಅಸ್ಪೃಶ್ಯರು ನಾವೇ. ನಮ್ಮನ್ನು ನೀವು ಫಸ್ಟ್ ಪರಿಗಣಿಸಬೇಕು. ಬೇರೆ ಬೇರೆ ಸಮುದಾಯಗಳಿದೆ, MLAಗಳಿದ್ದಾರೆ, MLCಗಳಿದ್ದಾರೆ ಸರ್. ಇಷ್ಟೊಂದು ಹೇಳಿದ್ರಿ, ಬೆಂಗಳೂರಂಥ ಕಾರ್ಪೊರೇಷನ್ ಎಲೆಕ್ಷನ್ಗಳಲ್ಲಿ ಒಬ್ಬ MLA, ಒಬ್ಬ ಕಾರ್ಪೊರೇಟರ್ಗಳಿಲ್ಲ ಸರ್. ನಮ್ಮಲ್ಲಿ ಮೈಸೂರಲ್ಲಿ ಎಷ್ಟು ಜನ ಇದ್ದಾರೆ ಸರ್? ಒಬ್ಬರು. ಅದು ಏನು ಮೀಸಲಾತಿ, ಅಲ್ಲಿ ಯಾರು ಕ್ಯಾಂಡಿಡೇಟ್ ಸಿಗದಿರೋಕ್ಕೆ ಮಡುವಾಡ್ರಿಗೆ ಒಬ್ಬರು ಕೊಡಬೇಕಾಯ್ತು, ಕೊಟ್ಟಿದ್ದಾರೆ. ಬೇರೆ ಇನ್ಯಾರು ಇರಲಿಲ್ಲ ಅಂತ ಅಂದ್ಬಿಟ್ಟು ಆ ಥರ ಸನ್ನಿವೇಶಗಳಿದ್ದೀವಿ. ದಯವಿಟ್ಟು ನಮಗೆ ಸವಲತ್ತು ಪಡ್ಕೊಳ್ಳೋಕ್ಕೋಸ್ಕರ ನಾವು ಇವತ್ತು ಪ್ರತಿಭಟನೆ ಮಾಡ್ತೇವೆ. ಈಗ ನಿಮ್ಮ ಪ್ರತಿಭಟನೆ ಯಾವ ಹಂತಕ್ಕೆ ಹೋಗುತ್ತೆ? ಅದು ಅಹೋರಾತ್ರಿ ಧರಣಿ ಅಂತ ಹೇಳಿದಿರಿ. ಹೌದು. ಇದಕ್ಕೊಂದು ನಿಗದಿತವಾದ ಸಮಯನ ನಿಗದಿ ಮಾಡಿದ್ದೀರಾ ಅಥವಾ ನಿಮಗೆ ಭರವಸೆ ಸಿಗೋಗಂಟು ಮುಂದುವರಿಸ್ತೀರಾ ಅಂತ? ಸರ್, ಅಹೋರಾತ್ರಿ ಪ್ರತಿಭಟನೆ ಅಂತಂದರೆ ಅಲ್ಲಿಗೆ ಅಂಡರ್ಸ್ಟುಡ್. ಸರ್ಕಾರ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ಅವರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವವರೆಗೂ ಕೂಡ ನಾವು ಅಹೋರಾತ್ರಿ ಪ್ರತಿಭಟನೆ ಮಾಡ್ತೀವಿ. ಆ ಜಾಗ ಬಿಟ್ಟು ಕದರಲ್ಲ. ಅದು ಬದುಕಿದ್ರು ಅಲ್ಲೇ ಆಗಲಿ, ಸತ್ರು ಅಲ್ಲೇ ಆಗಲಿ. ನಾವು ಸತ್ತರೆ ಅದೇ ಜಾಗದಲ್ಲಿ ಸತ್ತು ಮಣ್ಣು ಮಾಡಿಬಿಡ್ಲಿ ನಮ್ಮನ್ನ. ಬದುಕಿದ್ರೆ ನಮ್ಮ ಮಕ್ಕಳು ಮುಂದಿನ ಜನ್ರೇಷನಲ್ಲಿ ಸವಲತ್ತು ಪಡ್ಕೊಂಡು ಬದುಕಲಿ ಸರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ ಸರ್? ಕಳೆದ ಬಾರಿನೂ ಅದೇ ಆಶ್ವಾಸನೆ ಇಟ್ಕೊಂಡಿದ್ವಿ, ಅದೇ ಆಶಾಭಾವನೆ ಇಟ್ಕೊಂಡಿದ್ವಿ. ಅವ್ರ ಟರ್ಮ್ ಮುಗ್ದೋಯ್ತು. ಈ ಬಾರಿನೂ 3 ವರ್ಷ ಮುಗಿಸಿದ್ದಾರೆ. ಇನ್ನೂ ಅದೇ ಆಶ್ವಾಸನೆಯಲ್ಲಿ, ಅದೇ ನಂಬಿಕೆಯಲ್ಲಿ ಇದ್ದೀವಿ. ಈ ಸಲ ಮಾಡ್ಬೋದು ಅಂತ ನಮಗೆ ಅಚಲವಾದ ವಿಶ್ವಾಸ ಇದೆ. ಯಾಕೆಂದರೆ ಅವ್ರು ಹೇಳ್ತಿರೋಂಗೆ 2ನೇ ಬಾರಿ ಮುಖ್ಯಮಂತ್ರಿಗಳು. ಮುಂದೆ ಬಾರಿ ನೀವೇ ಆಗಿ, ನಮಗೇನು ಅಭ್ಯಂತರ ಏನಿಲ್ಲ, ನೀವೇ ಆಗಿ ನಮ್ಮ ಮಡುವಾಡ್ರನ್ನ ಕೈ ಹಿಡಿದು ನಡೆಸ್ಬೋದು ಅಂತ ನಾನು ಕಳಕಳಿಯಾಗಿ ಮನವಿ ಮಾಡ್ತೀನಿ.